ಪ್ರಭು, ಮಹಾರಾಜರು ತಮ್ಮನ್ನು ಕೂಡಲೇ ಬರ ಹೇಳಿದ್ದಾರೆ. ಸರಿ, ನಾನು ಈಗಲೇ ಹೊರಡುತ್ತೇನೆ. ನೀನಿನ್ನು ಹೊರಡು. ಮಹಾರಾಣಿ, ನೀವು ನಿದ್ರಿಸುವ ಸಮಯವಾಯಿತು, ನೀವು ಮಲಗಿ. ಸಖಿ, ನಾನು ಪ್ರಭುಗಳಿಗಾಗಿ ಕಾಯುತ್ತಿದ್ದೇನೆ. ರಾಜಕಾರ್ಯದಲ್ಲಿರುವ ಪ್ರಭುಗಳು ಎಷ್ಟು ಹೊತ್ತಿಗೆ ಬರುತ್ತಾರೋ ಏನೋ. ನೀವಿನ್ನೂ ನಿದ್ರಿಸುವುದು ಒಳ್ಳೆಯದಲ್ಲವೇ ಮಹಾರಾಣಿಯವರೇ? ನೀನು ಆತಂಕ ಪಡಬೇಡ, ನನಗೆ ಯಾವ ತೊಂದರೆಯೂ ಇಲ್ಲ. ನಾನು ಪ್ರಭುಗಳಿಗಾಗಿ ಕಾಯುತ್ತೇನೆ. ನೀನು ಹೋಗು. ಇದೇನಿದು? ಸದಾ ಬೆಳದಿಂಗಳಿನಂತೆ ಪ್ರಸನ್ನನಾಗಿರುತ್ತಿದ್ದ ಸೋದರ ರಾಮಚಂದ್ರ ಚಿಂತಿಸುತ್ತಿರುವಂತಿದೆ. ಸೋದರ ರಾಮಚಂದ್ರ, ಕೂಡಲೇ ಬರಲು ಹೇಳಿದೆಯಂತೆ? ಸೋದರ ಭರತ, ಬಂದೆಯ? ಇದೇನಿದು ರಾಮಚಂದ್ರ? ನಿನ್ನ ಮುಖಭಾವ ಎಂದಿನಂತಿಲ್ಲ. ದುಃಖವೋ ಚಿಂತೆಯೋ ಏನೆಂದು ಅರ್ಥವಾಗುತ್ತಿಲ್ಲ. ಗ್ರಹಣ ಹಿಡಿದ ಚಂದಿರನಂತೆ ನಿನ್ನ ಮುಖ ಮಂಕಾಗಿದೆ. ಏನಾದರೂ ಕಾರಣವಿದೆಯೇ? ದಯವಿಟ್ಟು ಹೇಳು ಸೋದರ. ಸೋದರ ಭರತ, ನಾನು ಏನೆಂದು ಹೇಳಲಿ? ಅನಿರೀಕ್ಷಿತವಾದ ಒಂದು ವಿಚಾರ ನನ್ನನ್ನು ತಲ್ಲಣಗೊಳಿಸುತ್ತಿದೆ. ರಘುವಂಶದ ರಾಜರಲ್ಲಿ ಇಂದಿನವರೆಗೂ ಯಾರಿಗೂ ಅಪಕೀರ್ತಿ ಬಂದಿಲ್ಲ. ಆದರೆ ಈಗ ನನ್ನ ಕೀರ್ತಿಗೆ ಕಳಂಕ ಬಂದು ಬಿಟ್ಟಿದೆ. ಅಮೃತದೊಂದಿಗೆ ವಿಷ ಬೆರೆತು ಹೋಗಿದೆ ಸೋದರ. ಏನು ಹೇಳುತ್ತಿರುವೆ ಸೋದರ? ಧರ್ಮಾತ್ಮನಾದ ನಿನಗೆ ಅಪಕೀರ್ತಿ ಬರುವುದೆಂದರೇನು? ಅದು ಸಾಧ್ಯವೇ ಇಲ್ಲ. ಹೌದು ಸೋದರ, ದಶರಥ ಪುತ್ರ ರಾಮಚಂದ್ರನ ವಿಷಯದಲ್ಲಿ ಹಾಗಾಗಲು ಸಾಧ್ಯವೇ ಇಲ್ಲ. ಈಗ ಹಾಗಾಗಿದೆ ಸೋದರ. ಅಪಕೀರ್ತಿಯ ಆಘಾತಕ್ಕೆ ಸಿಕ್ಕಿದವನ ಬಾಳು ಮರಣ ಸದೃಶ್ಯ. ಖಂಡಿತವಾಗ್ಲೂ ನನ್ನ ಕೀರ್ತಿಗೆ ಕಳಂಕ ಮೆತ್ತುಕೊಂಡಿದೆ ಸೋದರ. ನನ್ನ ಸೀತೆಯನ್ನು ಕುರಿತು ಒಬ್ಬ ಅಗಸ ಅಪನಿಂದನೆಯ ಮಾತುಗಳನ್ನು ಆಡಿದನೆಂದರೆ ನನ್ನ ಕೀರ್ತಿ ಇನ್ನೂ ಪರಿಶುದ್ಧವಾಗಿರುತ್ತದೆ. ಈಗ ನಾನು ಏನು ಮಾಡಲಿ ಸೋದರ? ಏನು ಮಾಡಲಿ? ಪ್ರಾಣ ತ್ಯಾಗ ಮಾಡಲಿ ಅಥವಾ ಸೀತೆಯನ್ನು ತ್ಯಾಗ ಮಾಡಲಿ? ನಾನು ಏನು ಮಾಡಲಿ? ಏನು? ಅಗಸನೊಬ್ಬನು ಅಪನಿಂದೆಯ ಮಾತನಾಡಿದನೆ? ಹೌದು ಸೋದರ. ನಮ್ಮ ಗುಪ್ತಚಾರರು ನನ್ನ ಒತ್ತಾಯದಿಂದಲೇ ಅದನ್ನು ವಿಸ್ತಾರವಾಗಿ ಹೇಳಿದರು. ಚಾರ, ನಿನ್ನ ಮಾತಿನಲ್ಲಿ ಏನೋ ಕಟಕಿ ಇದೆ. ಸೂರ್ಯನನ್ನು ಕಾವಳುವ ಮುಸುಕಿದರೇನು ಎಂಬುದಕ್ಕೆ ಅರ್ಥವೇನು? ನನ್ನ ಅರಸುತನದಲ್ಲಿ ಏನೋ ಕೊರತೆ ಇದೆ ಎಂದು ಅರ್ಥವೇ? ಪ್ರಭು, ಒಬ್ಬ ಅಗಸನ ಹೆಂಡತಿ ತನ್ನ ಗಂಡನ ನಿರಾಕರಣೆಯ ನಂತರವೂ ತವರಿಗೆ ಹೋಗಿ ಬಂದಳು. ಅವಳು ಹಿಂತಿರುಗಿ ಬಂದು ಕ್ಷಮೆ ಕೇಳಿ ಗೋಳಾಡಿದರೂ ಅವನ ಮನಸ್ಸು ಕರಗಲಿಲ್ಲ. ಪರಾಶಯದಲ್ಲಿದ್ದು ಬಂದ ಹೆಂಡತಿಯನ್ನು ಮತ್ತೆ ಸ್ವೀಕರಿಸಲು ನಾನು ರಾಮಚಂದ್ರನಲ್ಲ ಎಂದ. ಯಾರು
ಯಾರು ಆ ದುಷ್ಟ ಅಗಸ? ಅತ್ತಿಗೆಯ ಬಗ್ಗೆ ಹಗುರವಾಗಿ ಮಾತನಾಡಿದ ಅವನ ನಾಲಿಗೆಯನ್ನು ಈಗಲೇ ಕತ್ತರಿಸುತ್ತೇನೆ. ಭರತ, ಕೂಡುವುದು ಸೋದರ, ನೀನು ಹೀಗೆ ವಿಪರೀತವಾಗಿ ಆಲೋಚಿಸಬಾರದು. ಏಕೆ ಆಲೋಚಿಸಬಾರದು ಸೋದರ? ಏಕೆ ಆಲೋಚಿಸಬಾರದು? ಅತ್ತಿಗೆ ಪರಿಶುದ್ಧಳೆಂದು ಅಂದೆ ಲಂಕೆಯಲ್ಲಿನ ಅಗ್ನಿ ಪರೀಕ್ಷೆಯಲ್ಲೇ ನಿರೂಪಿತವಾಗಿದೆ. ಬ್ರಹ್ಮದೇವ, ತಂದೆ ದಶರಥ ಮಹಾರಾಜರು ಆಕೆ ಪರಿಶುದ್ಧಳೆಂದು ಹೇಳಿದ್ದಾರೆ. ಅಗಸನೊಬ್ಬನ ಅಲ್ಪ ಮಾತಿಗೆ ನಾವು ಮಾನ್ಯತೆ ನೀಡಬೇಕೆ? ಲೋಕ ಪಾವನವಾದ ನಿನ್ನ ಕೀರ್ತಿ ಅಗಸನ ಮಾತಿನಿಂದ ಕಲುಷಿತಗೊಳ್ಳುವುದೆಂದು ನೀನೇಕೆ ಚಿಂತಿಸುವೆ? ಸೋದರ, ನೀನು ಜ್ಞಾನಿ, ವಿವೇಕಿ. ಮಿತಿ ಮೀರಿದ ಪ್ರವರ್ತನೆ ಬೇಡ. ಅಲ್ಲ, ನೀನು ಪ್ರಾಣ ತ್ಯಾಗ ಮಾಡಿದರೆ ನಾವೆಲ್ಲರೂ ಬದುಕಿರುತ್ತೇವೆಯೇ? ನಿನ್ನನ್ನು ಬಿಟ್ಟು ಅತ್ತಿಗೆ ಕ್ಷಣ ಮಾತ್ರವಾದರೂ ಬದುಕಿರಬಲ್ಲಲೆ. ಪತಿವ್ರತೆಯಾದ ಪತ್ನಿಯೊಂದಿಗೆ ಸುಖವಾಗಿರುವುದನ್ನು ಮಾತ್ರ ನೀನು ಯೋಚಿಸು. ನಿನ್ನ ಮಾತುಗಳೆಲ್ಲ ನಿನ್ನ ದೃಷ್ಟಿಯಿಂದ ಸರಿಯಾಗಿರಬಹುದು ಭರತ, ಆದರೆ ನಾನು ನಂಬಿದ ಧರ್ಮ, ರಾಜಧರ್ಮದ ಅನುಸಾರವಾಗಿ ಅದು ಸರಿಯೆಂದು ಹೇಳಲಾಗುವುದಿಲ್ಲ. ನನ್ನ ಸೀತೆ ಪರಿಶುದ್ಧಳು, ಲೋಕ ವಂದ್ಯಳು ಎಂದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಲೋಕಾಪವಾದದ ಭೀತಿಯಿಂದ ನಾನು ಅವಳನ್ನು ಬಿಡುತ್ತಿದ್ದೇನೆ. ನೀನು ನನ್ನ ಆಜ್ಞೆಯನ್ನು ಪಾಲಿಸಲೇಬೇಕು ಭರತ. ಹರಿತವಾದ ಖಡ್ಗದಿಂದ ನನ್ನ ತಲೆಯನ್ನು ಕತ್ತರಿಸು, ಇಲ್ಲವೇ ಸೀತೆಯನ್ನು ಅರಣ್ಯದಲ್ಲಿ ಬಿಟ್ಟು ಬಾ. ಸೋದರ ರಾಮಚಂದ್ರ, ಇದೆಂತಹ ಕ್ರೂರ ಆಜ್ಞೆ! ದಯಾಮಯನಾದ ನಿನ್ನ ಬಾಯಿಂದ ಇಂಥ ಮಾತೆ ಬೇಡ ಸೋದರ. ತುಳುಕ ಬೇಡ, ಶಾಂತನಾಗು. ಇಲ್ಲ ಭರತ, ಅದು ಸಾಧ್ಯವಿಲ್ಲ. ಅಪವಾದಕ್ಕಿಂತ ಕ್ರೂರವಾದ ಯಾತನೆ ಬೇರೆ ಯಾವುದೂ ಇಲ್ಲ ಸೋದರ. ನಿಂದನೆಗೆ ಒಳಗಾಗಿ ನಾನು ಜೀವ ಸಹಿತ ಉಳಿಯಲಾರೆ. ಲೋಕಾಪವಾದದಿಂದ ಪಾರಾಗಲು ನಾನು ಸೀತೆಯನ್ನೇನು ಸರ್ವರನ್ನು, ಕಡೆಗೆ ನನ್ನ ಪ್ರಾಣವನ್ನೇ ತ್ಯಜಿಸುತ್ತೇನೆ. ಆದರೆ ಸೋದರ, ಅಪರಾಧವಿಲ್ಲದ ಶಿಕ್ಷೆ ನೀಡುವುದು ರಾಜಧರ್ಮವೇನು? ಅಲ್ಲ, ಅದು ನನಗೂ ಗೊತ್ತು. ಆದರೆ ಅಪವಾದದ ಕಪ್ಪು ಮೆತ್ತಿದರೆ ನನ್ನ ರಾಜಧರ್ಮವೂ ನಾಶವಾಗುತ್ತದೆ. ಪಿತೃವಾಕ್ಯ ಪರಿಪಾಲನೆಗಾಗಿ 14 ವರ್ಷಗಳ ಕಾಲ ವನವಾಸ ಮಾಡಿದ ನನಗೆ ಸೀತೆಯನ್ನು ತ್ಯಜಿಸುವುದು ಕಷ್ಟವಲ್ಲ. ಬೇಡ ಸೋದರ, ಬೇಡ. ಇಂತಹ ಕಠಿಣ ಮಾತುಗಳನ್ನಾಡಬೇಡ ಸೋದರ. ಯಾರೋ ಏನೋ ಹೇಳಿದರೆಂದು ನಿನ್ನಲ್ಲೇ ಪ್ರಾಣ ಬಿರಿಸಿಕೊಂಡಿರುವ ಪತ್ನಿಯನ್ನು ತ್ಯಜಿಸುವುದು ಅತ್ಯಂತ ಕ್ರೂರ ಕಾರ್ಯ. ಸೋದರ, ತುಂಬು ಗರ್ಭಿಣಿಯಾದ ಅತ್ತಿಗೆಯನ್ನು ಬಿಡುವೆನೆಂದು ಹೇಳಲು ನಿನಗೆ ಹೇಗಾದರೂ ಮನಸ್ಸು ಬಂತು? ಅನ್ಯ ಮಾರ್ಗವಿಲ್ಲ ಭರತ. ಲೋಕ ನಿಂದನೆಯಿಂದ ಪಾರಾಗಲು ನಾನು ಸೀತೆಯನ್ನು ತ್ಯಜಿಸಲೇಬೇಕು. ಸೋದರ, ಇಷ್ಟೊಂದು ನಿಷ್ಠುರನಾಗಬೇಡ. ಲಂಕೆಯಲ್ಲಿ ಅಗ್ನಿ ಪ್ರವೇಶದ ವೇಳೆಯಲ್ಲಿ ನಮ್ಮ ತಂದೆಯವರೇ ಇವಳು ನಮ್ಮ ವಂಶಕ್ಕೆ ಮಂಗಳವನ್ನುಂಟು ಮಾಡುತ್ತಾಳೆ, ಇವಳಿಂದಲೇ ನಿನಗೆ ಸದ್ಗತಿ ಎಂದು ಹೇಳಿದರೆಂದು ನೀನೇ ನನಗೆ ಹೇಳಿದೆಯಲ್ಲ. ಅದನ್ನೆಲ್ಲ ಮರೆತು ಒಬ್ಬ ಅಲ್ಪ ವ್ಯಕ್ತಿಯ ಮಾತಿಗೆ ಕೈ ಹಿಡಿದ ಪತ್ನಿಯನ್ನು ಕಾಡಿಗೆ ಅಟ್ಟುವ ಆತುರದ ನಿರ್ಧಾರ ಬೇಡ ಸೋದರ, ಬೇಡ, ಬೇಡ. ದುಃಖಿಸಬೇಡ ಭರತ. ನನ್ನ ಸೀತೆ ಎಷ್ಟು ಪರಿಶುದ್ಧಳೆಂಬುದು ನನಗೆ ಗೊತ್ತು ಎಂದು ನಾನು ಹೇಳಿದನಲ್ಲ. ಆದರೆ ನಮ್ಮ ವಂಶದ ಕೀರ್ತಿಗೆ ನನ್ನಿಂದ ಕಳಂಕ ಬಂದರೆ ಅದು ಮಹಾಪಾಪವಾಗುತ್ತದೆ ಭರತ. ನನ್ನ ಸೀತೆಯನ್ನು ಅಗಲಿರುವುದು ಎಷ್ಟು ಕಷ್ಟ ಎಂಬುದು ನನಗೆ ಗೊತ್ತಿಲ್ಲವೇ? ಆದರೆ
ಯೋಗಿಯಾದವನು ಎಲ್ಲ ಮಮಕಾರಗಳನ್ನು ಬಿಡುವಂತೆ ನಾನು ಸೀತೆಯನ್ನು ಬಿಡಲೇಬೇಕಾಗಿದೆ. ಬಿಡುತ್ತೇನೆ. ಸೋದರ ಭರತ 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 ಯಾರಲ್ಲಿ ಭರತ ಭರತ ಪ್ರಭು, ಇವನಿಗೆ ಉಪಚಾರ ಮಾಡಿ ನಂತರ ನನ್ನ ಸೋದರ ಶತ್ರುಘ್ನನನ್ನು ಬರ ಹೇಳಿ. ಅಪ್ಪಣೆ ಪ್ರಭು. ಮಹಾರಾಣಿ, ನೀವಿನ್ನೂ ನಿದ್ರಿಸಲಿಲ್ಲವೇ? ಪ್ರಭುಗಳು ಬರುವವರೆಗೂ ನನಗೆ ನಿದ್ರೆ ಬರುವುದಿಲ್ಲ. ಪ್ರಭುಗಳು ಬರುವುದು ತಡವಾಗುವ ಸಾಧ್ಯತೆ ಇದೆ. ನೀವು ವ್ರತ ಕಾಯ್ದೆ ನಿದ್ರಿಸುವುದು ಒಳ್ಳೆಯದಲ್ಲವೇ? ಇಲ್ಲ ಸಖಿ, ಪ್ರಭುಗಳು ಬಾರದೆ ನನಗೆ ನಿದ್ರೆ ಹತ್ತಿರ ಸುಳಿಯುವುದೂ ಇಲ್ಲ. ಆದರೂ ಈಗ ನೀವು ನಿಮ್ಮ ಹೊಟ್ಟೆಯಲ್ಲಿರುವ ಕಂದನ ಕ್ಷೇಮವನ್ನು ನೋಡಬೇಕಲ್ಲವೇ? ಆ ಮಗುವಿಗೋಸ್ಕರನಾದರೂ ನೀವು ಹೊತ್ತು ಹೊತ್ತಿಗೆ ಊಟ, ನಿದ್ದೆ, ವಿಶ್ರಾಂತಿಯನ್ನು ಮಾಡಬೇಕಲ್ಲವೇ? ನಿನ್ನ ಮಾತು ನಿಜ ಸಖಿ. ಇಕ್ಷ್ವಾಕು ವಂಶದ ಕುಡಿ ನನ್ನ ಹೊಟ್ಟೆಯಲ್ಲಿದೆ. ಅದರ ಯೋಗಕ್ಷೇಮ ನನ್ನ ಹೊಣೆ ಎಂದು ನನಗೆ ಗೊತ್ತು. ಆದರೆ ನನಗೆ ನಿದ್ರೆ ಬರುತ್ತಿಲ್ಲ. ನನ್ನ ಬಲಗಣ್ಣು ಅದರುತ್ತಿದೆ. ಏನೋ ಕಳವಳವಾಗುತ್ತಿದೆ. ಏನು ಕಾರಣವೆಂದು ಗೊತ್ತಾಗುತ್ತಿಲ್ಲ. ನೀವು ಆತಂಕ ಪಡಬೇಡಿ ಮಹಾರಾಣಿ. ಮಹಾಮಹಿಮಾವಂತರಾದ ಪ್ರಭುಗಳ ಕೈ ಹಿಡಿದಿರುವ ನೀವು ಕಳವಳ ಪಡುವ ಕಾರಣವೇ ಇಲ್ಲ. ನಿನ್ನ ಮಾತು ನಿಜ ಸಖಿ. ಆ ವಿಷಯದಲ್ಲಿ ನನ್ನಂಥ ಅದೃಷ್ಟವಂತರು ಬೇರೆ ಯಾರೂ ಇಲ್ಲ. ನೀನು ಹೋಗು. ನನಗೆ ನಿದ್ರೆ ಬಂದರೆ ನಾನು ಮಲಗುತ್ತೇನೆ. ಹಾಗೇ ಆಗಲಿ ಮಹಾರಾಣಿ. ನನಗೆ ನಿದ್ರೆ ಬರುತ್ತಿಲ್ಲ. ನನ್ನ ಬಲಗಣ್ಣು ಅದರುತ್ತಿದೆ. ಏನೋ ಕಳವಳವಾಗುತ್ತಿದೆ. ಏನು ಕಾರಣವೆಂದು ಗೊತ್ತಾಗುತ್ತಿಲ್ಲ. ನನಗಂತೂ ಆಶ್ಚರ್ಯವಾಗುತ್ತಿದೆ ಸ್ವಾಮಿ. ಯಾವ ವಿಷಯದ ಬಗ್ಗೆ ಹೇಳುತ್ತಿರುವೆ ಶ್ರುತಕೀರ್ತಿ? ನನ್ನ ಸಹೋದರಿ ಸೀತೆ ತಾನು ಗರ್ಭಿಣಿಯಾಗಿರುವ ಈ ಕಾಲದಲ್ಲಿ ತಪೋವನಗಳನ್ನು ಸಂದರ್ಶಿಸಬೇಕು ಎಂದು ಬಯಸುತ್ತಿದ್ದಾಳಲ್ಲ, ಅದನ್ನು ಕೇಳಿ. ಬಹುಶಃ 14 ವರ್ಷಗಳ ಕಾಲ ವನವಾಸದ ಅವಧಿಯಲ್ಲಿ ಅತ್ತಿಗೆ ಹಲವು ಋಷ್ಯಾಶ್ರಮಗಳನ್ನು ಕಂಡಿದ್ದು ಕಾರಣವಾಗಿರಬಹುದು. ಕಷ್ಟಕರವಾದ ಆ ವನವಾಸವನ್ನು ಮತ್ತೆ ಈಗ ನೆನಪಿಸಿಕೊಳ್ಳುವುದು ನನಗೇಕೋ ಸರಿ ಕಾಣುತ್ತಿಲ್ಲ ಸ್ವಾಮಿ. ನಿನಗೆ ಹಾಗನಿಸಿರಬಹುದು. ಆಶ್ರಮಗಳ ಪ್ರಶಾಂತ ವಾತಾವರಣ ನಿನ್ನ ಸೋದರಿಗೆ ಪ್ರಿಯವಾಗಿರಬಹುದು. ಅದಕ್ಕೆ ಮತ್ತೊಮ್ಮೆ ಅಲ್ಲಿ ಹೋಗಿ ಬರಲು ಆಸೆ ಪಟ್ಟರೆ ತಪ್ಪೇನು? ನಿಮ್ಮ ಮಾತು ನಿಜ ಸ್ವಾಮಿ. ಮಹಿಮಾವಂತರಾದ ಋಷಿಗಳ ಆಶೀರ್ವಾದ ತನ್ನ ಮೇಲೆ ಮತ್ತು ತನ್ನ ಮಗುವಿನ ಮೇಲೆ ಇರಲಿ ಎಂದು ಸೀತೆ ಬಯಸಿರಬಹುದು. ಸಿಕ್ಕೇ ಸಿಗುತ್ತದೆ ಶ್ರುತಕೀರ್ತಿ. ಸಾಮಾನ್ಯರಂತೆ ಏನೇನೂ ಬಯಸದೆ ಇಂಥ ಉದಾತ್ತ ಬಯಕೆ ನಿಲ್ಲಿಸಿಕೊಂಡ ನನ್ನ ಅತ್ತಿಗೆ ಹಿರಿಮೆ ದೊಡ್ಡದು. ಪ್ರಭು, ಮಹಾರಾಜರು ತಮಗೆ ಸಂದೇಶವನ್ನು ಕಳುಹಿಸಿದ್ದಾರೆ. ಅದೇನೆಂದು ಒಳಬಂದು ತಿಳಿಸು. ಪ್ರಭು, ಮಹಾರಾಜರು ತಮ್ಮನ್ನು ಕೂಡಲೇ ಬರ ಹೇಳಿದ್ದಾರೆ. ಆಗಲಿ, ನಾನು ಈಗಲೇ ಬರುತ್ತೇನೆ. ಈ ಸಮಯದಲ್ಲಿ ಕರೆದಿರಬೇಕಾದರೆ ಯಾವುದೋ ರಾಜಕಾರ್ಯವಿರಬೇಕು. ನಾನು ಈಗಲೇ ಹೋಗುತ್ತೇನೆ. ನೀನು ನಿದ್ರೆ ಮಾಡು.
ರಾಜ್ಯವೆಲ್ಲ ಸುಖ ಶಾಂತಿಯಲ್ಲಿರುವಾಗ ಈ ಹೊತ್ತಿನಲ್ಲಿ ಅದು ಯಾವ ರಾಜಕಾರ್ಯ? ರಾಜ್ಯವೆಲ್ಲ ಸುಖ ಶಾಂತಿಯಲ್ಲಿರುವಾಗ ಈ ಹೊತ್ತಿನಲ್ಲಿ ಅದು ಯಾವ ರಾಜಕಾರ್ಯ? ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.